ಜನರಿಗೆ ಕಂಟಕವಾಗಿದ್ದ ರಬ್ಬರ್ ಫ್ಯಾಕ್ಟರಿ ಕೊನೆಗೂ ಲಾಕ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಲಬುರಗಿಯ ಕಮಲಾಪುರದ ಹೊರವಲಯದ ಫ್ಯಾಕ್ಟರಿಗೆ ಇದೀಗ ಬೀಗ ಜಡಿಯಲಾಗಿದೆ. ಮೊಹನಂ ಫ್ಯಾಕ್ಟರಿ ಹೊಗೆಗೆ ಹೈರಾಣಾಗಿದ್ರು ಅಲ್ಲಿನ ರೈತಾಪಿ ಜನರು. ಬಿಜೆಪಿಯ ಪ್ರಭಾವಿ ವ್ಯಕ್ತಿಗೆ ಸೇರಿದಂತಹ ರಬ್ಬರ್ ಕಾರ್ಖಾನೆ ಈಗ ಲಾಕ್ ಆಗಿದೆ. ಜನರ ಹೋರಾಟಕ್ಕೆ ಅಧಿಕಾರಿಗಳು ಮಣಿದಿದ್ದಾರೆ. ರಾಜಕೀಯ ಒತ್ತಡದಿಂದ ಮತ್ತೆ ಓಪನ್ ಆಗುವಂತಹ ಸಾಧ್ಯತೆ ಇದೆ. ಕಾರ್ಖಾನೆ ಸಂಪೂರ್ಣ ಬಂದ್ ಮಾಡುವಂತೆ ಜನರು ಪಟ್ಟು ಹಿಡಿದಿದ್ದಾರೆ. ಜನರ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೂ ಕೂಡ ಡೋಂಟ್ ಕೇರ್ ಅಂತ ಹೇಳಿ ಪೊಲ್ಯೂಷನ್ ಬೋರ್ಡ್ ಆಫೀಸರ್ಸ್ ಹೇಳ್ತಾ ಇರುವಂಥದ್ದು. ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಅಂತ ಹೇಳಿ ಇದೀಗ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜನರ ಹೋರಾಟಕ್ಕೆ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳು ಮಣಿದಿದ್ದಾರೆ. ಬಂದ್ ಮಾಡದಂತೆ ಅಧಿಕಾರಿಗಳ ಮೇಲೆ ಹಾಗಾದ್ರೆ ಏನಾದ್ರೂ ಒತ್ತಡ ಇತ್ತ? ಮಾಧ್ಯಮದವರನ್ನ ಕಂಡು ತಹಶೀಲ್ದಾರ್ ಬೀಗ ಹಾಕಿದ್ದಾರೆ. ಫ್ಯಾಕ್ಟರಿ ಒಳಗಡೆ ಹೋಗೋದಕ್ಕೆ ತಹಶೀಲ್ದಾರ್ ಹಿಂಜರಿತಾ ಇದ್ರು. ರಿನಿವಲ್ ಆಗಿಲ್ಲ ಅಂತ ಹೇಳಿ ಲಾಕ್ ಮಾಡ್ತಿದ್ದೇವೆ ಅಂತ ಹೇಳಿ ತಹಶೀಲ್ದಾರ್ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಜನತೆಗೆ ಕಂಟಕವಾಗಿದ್ದಂತಹ ಈ ರಬ್ಬರ್ ಫ್ಯಾಕ್ಟರಿ ಏನಿತ್ತು ಅದೀಗ ಕೊನೆಗೂ ಲಾಕ್ ಆಗಿದೆ. ಕಮಲಾಪುರ ಪಟ್ಟಣದಲ್ಲಿ ಅನಧಿಕೃತ ಅಂತಲೇ ಹೇಳಕ್ಕೆ ಬಯಸ್ತೀನಿ. ನಾನು ಪ್ರಾರಂಭ ಮಾಡಿರ್ತಕ್ಕಂಥ ಮೋಹನಂ ಇಂಡಸ್ಟ್ರಿ ಅನ್ನೋ ಒಂದು ಟೈರ್ ಫ್ಯಾಕ್ಟ್ರಿ ಸುಮಾರು ವರ್ಷಗಳಿಂದ ನಡೀತಾ ಇತ್ತು. ಎಲ್ಲ ಪರಿಸರ ಮಾಲಿನ್ಯ ಅಧಿಕಾರಿಗಳನ್ನು ಏನಪ್ಪ ಅಂದ್ರೆ ಇವರು ದುಡ್ಡು ಕೊಟ್ಟು ಅದು ರಿನ್ಯೂವಲ್ ಇಲ್ದಿದ್ರು ಸಹ ಹಾಗೆ ನಡ್ಸ್ಕೊಂಡು ಬರ್ತಿದ್ರು. ನಮ್ಮ ಪಟ್ಟಣ ಪಂಚಾಯತ್ ಅಧಿಕಾರಿ ಇರ್ಬೋದು, ಪರಿಸರ ಮಾಲಿನ್ಯದ ಅಧಿಕಾರಿಗಳಿರ್ಬೋದು, ಇವರೆಲ್ಲರನ್ನೇ ಎಲ್ಲ ಅಧಿಕಾರಿಗಳನ್ನ ಒಳಗೆ ಹಾಕ್ಕೊಂಡು ಮತ್ತು ಇಲ್ಲಿರ್ತಕ್ಕಂಥ ಅನೇಕ ರಾಜಕೀಯ ನಾಯಕರುಗಳನ್ನು ಸಹ ಅವರು ಏನಪ್ಪ ಅಂದ್ರೆ ತಮ್ಮ ಜೊತೆ ಇಟ್ಕೊಂಡು ಬಂದ್ ಮಾಡಕ್ಕೆ ನಾನು ಬಂದಿದ್ದೀವಿ. ಏನು ಬಂದ್ ಮಾಡ್ತಿದ್ದೀರಿ? ಇದು ಈಗ ಫ್ಯಾಕ್ಟ್ರಿ. ಏನು ಫ್ಯಾಕ್ಟ್ರಿ ಇದು? ಇದು ರಬ್ಬರ್ ಫ್ಯಾಕ್ಟ್ರಿ ಇದೆ, ಟೈರ್ ಫ್ಯಾಕ್ಟ್ರಿ ಇದೆ, ಮೋಹನಂ ಇಂಡಸ್ಟ್ರೀಸ್ ಅಂತ. ಅವರೇ ಸ್ವಇಚ್ಛೆಯಿಂದ ನಿನ್ನೆ ಬಂದ್ ಮಾಡಕ್ಕೆ ಲೆಟರ್ ಕೊಟ್ಟಿದ್ದಾರೆ. ನಮ್ಮ 2 ವರ್ಷದಿಂದ ಹಾಗೆ ಇದೆ. ಅಲ್ಲಿವರೆಗೆ ನಿಮ್ಗೆ ಯಾರು ನಿಮ್ಮ ಗಮನಕ್ಕೆ ಬಂದೇ ಇಲ್ಲ. ಇದು ಮೇನ್ ರೋಸ್ ಮುಖ್ಯ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ್ ದೂರವಾಣಿ ಸಂಪರ್ಕದಲ್ಲಿ. ಸಿದ್ದು, ಇನ್ನು ಕೊನೆಗೂ ರಬ್ಬರ್ ಫ್ಯಾಕ್ಟರಿ ಜನರಿಗೆ ಏನು ಕಂಟಕವಾಗಿತ್ತು ಅದು ಲಾಕ್ ಆಗಿದೆ. ಬಿಜೆಪಿಯ ಪ್ರಭಾವಿ ವ್ಯಕ್ತಿಗೆ ಸೇರಿರುವಂತಹ ರಬ್ಬರ್ ಕಾರ್ಖಾನೆ ಇದು ಅಂತ ಹೇಳಲಾಗ್ತಿದೆ. ಇನ್ನೇನಾದ್ರೂ ರಾಜಕೀಯ ಒತ್ತಡದಿಂದ ಮತ್ತೆ ಓಪನ್ ಆಗುವಂತಹ ಸಾಧ್ಯತೆಗಳು ಇದೆಯಾ, ಹೇಗೆ ಅಂತ ಹೇಳಿ? ಹೌದು ದಿವಸರಿ, ಏನಂದ್ರೆ ಕಳೆದ 4-5 ವರ್ಷಗಳಿಂದ ಕಮಲಾಪುರ ಪಟ್ಟಣದ ಜನರ ಒಂದು ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ತಾತ್ಕಾಲಿಕವಾದಂತ ಜಯ. ಯಾಕಂದ್ರೆ ಅವರು ಸುಮಾರು ಬಾರಿ ಮನವಿ ಕೊಟ್ಟಿದ್ದಾರೆ, ಪರಿಸರ ಮಾಲಿನ್ಯವರು ಕೊಟ್ಟಿದ್ದಾರೆ, ತಹಶೀಲ್ದಾರ್ ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ. ಆದ್ರೂ ಸಹಿತ ಯಾವೊಬ್ಬ ಅಧಿಕಾರಿಗಳು ಅದನ್ನ ಬಂದ್ ಮಾಡ್ಲಿಕ್ಕೆ ಮುಂದಾಗಿರ್ಲಿಲ್ಲ. ಇಲ್ಲಿ ರಾಜಕೀಯ ಒತ್ತಡವೂ ಇತ್ತು, ಅಧಿಕಾರಿಗಳು ಸಹಿತ ಕೆಲವು ಒತ್ತಡಕ್ಕೆ ಮಣಿದು ಇದ್ ಮಾಡಿದ್ರು. ಆದ್ರೆ ಕೊನೆಗೆ ಏನು ನಿನ್ನೆ ದಿನ ಕಮಲಾಪುರದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಏನು ಒತ್ತಾಯ ಮಾಡಿದ್ರು, ಅದಕ್ಕೆ ಮಣದಂತ ತಹಶೀಲ್ದಾರ್ ಅವರು ತಹಶೀಲ್ದಾರ್ ಅದಕ್ಕೆ ಲಾಕ್ ಹಾಕ್ತಕ್ಕಂತ ಒಂದು ಕೆಲಸ ಮಾಡಿದ್ದಾರೆ. ಆದ್ರೆ ಫ್ಯಾಕ್ಟ್ರಿ ಒಳಗಡೆ ಹೋಗ್ಲಿಕ್ಕೆ, ಒಳಗಡೆ ಏನಾಗಿದೆ, ಏನೇನ್ ನಡೆದಿದೆ ನೋಡೋಣ ಬನ್ನಿ ಅಂದ್ರೆ ಅದಕ್ಕೆ ಧೈರ್ಯವನ್ನೇ ಮಾಡ್ಲಿಲ್ಲ. ಯಾಕೆ ಇಲ್ಲ, ಒಳಗ್ ಬರ್ಲಿಕ್ಕೆ ಆಗಲ್ಲ ಅಂತಕ್ಕಂತ ಮಾತು ಹೇಳಿದ್ರು. ಕೇವಲ ಜನರ ಒತ್ತಡಕ್ಕೆ ಮಾಡೋದು ತಾತ್ಕಾಲಿಕವಾಗಿ ಅದಕ್ಕೇನು ಲಾಕ್ ಹಾಕಿದ್ದಾರೆ ಅಂತಕ್ಕಂಥ ಅನುಮಾನ ಕಾಡುತ್ತೆ. ಯಾಕಂದ್ರೆ ನಾವು ನೋಡ್ಬೋದು, ಬೈಟಲ್ಲಿ ಸಾಕಷ್ಟು ಪ್ರಶ್ನೆ ಮಾಡ್ತೀವಿ, ಯಾಕೆ ನೀವು ಹೆದರ್ತಿದ್ದೀರಾ, ತಾಲೂಕು ದಂಡಾಧಿಕಾರಿ ಇದೀರಿ ಅಂತ ಹೇಳಿದ್ರೆ ಅವರು ಮುಂದಾಗ್ಲಿಕ್ಕೆ ತಯಾರೇ ಇಲ್ಲ. ನಾವು ಒಳಗಡೆ ಹೋಗಿ ಏನಿದೆ, ಏನ್ ನಡೆದಿದೆ, ಯಾವ ರೀತಿ ಪರಿಸರ ಮಾಲಿನ್ಯಕ್ಕೆ ಸಮಸ್ಯೆ ಆಗ್ತಾ ಇದೆ, ಜನಸಾಮಾನ್ಯರ ಸಮಸ್ಯೆ ಆಗ್ತಾ ಇದೆ, ಅಲ್ಲಿರ್ತಕ್ಕಂಥ ಸುತ್ತಲೂ ಜಮೀನಿವೆ, ಅಲ್ಲಿ ಅವ್ರು ಯಾರು ಸರಿಯಾದ ಬೆಳೆ ಬೆಳಿಲಿಕ್ಕಾಗಲ್ಲ. ಆದ್ರೆ ಅಷ್ಟೊಂದು ಅನಾರೋಗ್ಯಕರ ಇರ್ತಕ್ಕಂಥ ಒಂದು ಹೊಗೆಯನ್ನು ಅದು ಸೋಸುತ್ತೆ. ಹೀಗಾಗಿ ಸಾಕಷ್ಟು ಜನ ಅನಾರೋಗ್ಯಕ್ಕೆ ಒಳಗಾಗಿರ್ತಾರೆ. ಅದರಿಂದ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗಲ್ಲ, ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಆದ್ರೆ ಜನರ ಸಮಸ್ಯೆ ಅದೇ ತಹಶೀಲ್ದಾರ್ ಹೇಳೋದು, ನಾನ್ ಬಂದಿಲ್ಲಿ 2 ವರ್ಷ ಆಯ್ತು. ಯಾಕೆ 2 ವರ್ಷದಿಂದ ನಿಮ್ ಕಣ್ಣಿಗೆ ಕಾಣ್ಲಿಲ್ವಾ? ಅದು ಮುಖ್ಯ ರಸ್ತೆಯಲ್ಲಿ ಬೀದರ್ ಗುಲ್ಬರ್ಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರ್ತಕ್ಕಂಥ ಫ್ಯಾಕ್ಟರಿ ಅದು. ಯಾವುದೇ ಸಣ್ಣ ಪುಟ್ಟ ಒಳಗಡೆ ಇರ್ತಕ್ಕಂಥದ್ದಲ್ಲ. ಕಣ್ಣಿಗೆ ಕಾಣ್ಲಿಲ್ವಾ ಅಂತ ಹೇಳಿದ್ರು, ಇಲ್ಲ ನಾನು ಹೇಳಿದ್ದೀನಿ, ಪರಿಸರ ಮಾಲಿನ್ಯವ್ರು ಹೇಳಿದ್ದಾರೆ, ಬೆಂಗಳೂರಲ್ಲಿ ಡಿಸೈಡ್ ಮಾಡ್ತಾರೆ, ಇಂತ ಸಬೂಬ್ಗಳನ್ನೇ ಹೇಳಿದ್ರೆ ವಿನಃ ತಹಶೀಲ್ದಾರರು. ಆದ್ರೆ ಕೊನೆಗೆ ಜನರ ಒತ್ತಡಕ್ಕೆ ಮನದ ಲಾಕ್ ಮಂತ್ರ ಮಾಡಿದ್ದಾರೆ. ಆದ್ರೆ ಈ ಇರ್ತಕ್ಕಂಥದ್ದು ಥ್ಯಾಂಕ್ ಯು ಸಿದ್ದು ಸಾತಿಹಾಳ್ ನಿಮ್ಮೆಲ್ಲ ಮಾಹಿತಿಗಾಗಿ.